ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇನ್ನರ್ಧ ಗಂಟೆ, ಕೇವಲ 30 ನಿಮಿಷಗಳಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಇಡೀ ವಿಶ್ವ, ಅದರಲ್ಲೂ ವಿಶೇಷವಾಗಿ ಭಾರತ ಸಾಕ್ಷಿಯಾಗಲಿದೆ. ಬರೋಬ್ಬರಿ 4 ದಶಕಗಳ ಬಳಿಕ ಭಾರತೀಯರೊಬ್ಬರು ಅಂತರಿಕ್ಷದಲ್ಲಿ ಪದಾರ್ಪಣೆಯನ್ನ ಮಾಡುವವರಿದ್ದಾರೆ. ಶುಭಾಂಶು ಶುಕ್ಲಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರವೇಶಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭವಾಗಿದೆ. ಡ್ರ್ಯಾಗನ್ ಗಗನ ನೌಕೆ ಐಎಸ್ಎಸ್ನಲ್ಲಿ ಜಾಕಿಂಗ್ ಮಾಡಲಿಕ್ಕೆ, ಅಂದ್ರೆ ಅಲ್ಲಿ ಹೋಗಿ, ಸುಲಭ ಭಾಷೆಯಲ್ಲಿ ಹೇಳೋದಾದ್ರೆ ಆದ್ರೆ ಲ್ಯಾಂಡಿಂಗ್ ಅಂತ ಹೇಳಿ ಬಳಸೋದು ಟೆಕ್ನಿಕಲಿ ತಪ್ಪಾಗುತ್ತೆ. ಹೀಗಾಗಿ ಡಾಕಿಂಗ್ ಅಂತ ಹೇಳಿ ಅದನ್ನ ಕರೆಯಲಾಗುತ್ತೆ. ಭೂಮಿಯಿಂದ ಹೊರಟಿರುವ ಡ್ರ್ಯಾಗನ್ ಏರ್ಕ್ರಾಫ್ಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಲಿದೆ. ಈ ಪ್ರಕ್ರಿಯೆಗೆ ಡಾಕಿಂಗ್ ಅಂತ ಕರೆಯಲಾಗುತ್ತೆ. ಈ ಡಾಕಿಂಗ್ಗೆ ಬೇಕಾದ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಳಿ ಇದೀಗ ಗಗನ ನೌಕೆ ತಲುಪಿದೆ. Which Dragon will continue its journey and make that initial connection, that soft capture, in those final few moments. ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ. ಇನ್ನರ್ಧ ಗಂಟೆಯಲ್ಲಿ ಆ ಪ್ರಯಾಣವನ್ನ ಯಶಸ್ವಿಯಾಗಿ ಮುಗಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ ಭಾರತೀಯ ಶುಭಾಂಶು ಶುಕ್ಲಾ ಸೇರಿದಂತೆ ಅವರ ಸಹ ಪ್ರಯಾಣಿಕರು. ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಸವಿಸ್ತಾರವಾದ ವರದಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ವಿಜ್ಞಾನಿಗಳು ಈ ಒಂದು ಬಾಹ್ಯಾಕಾಶ ಯಾನ ಯಾವ ರೀತಿ ಆಗತ್ತೆ, ಇದರಿಂದ ಯಾವೆಲ್ಲ ರೀತಿಯ ಅನುಕೂಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು, ಅದರಲ್ಲೂ ವಿಶೇಷವಾಗಿ ಭಾರತೀಯರು ಈ ಒಂದು ಗಗನಯಾನದಿಂದ ಏನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇದೆ, ಹಾಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅನ್ನೋದರ ಡೀಟೇಲ್ಸ್ ಅನ್ನ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶುಭಾಂಶು ಜೊತೆಗೆ ಇನ್ನುಳಿದ ಗಗನಯಾತ್ರಿಗಳು ಇನ್ನರ್ಧ ಗಂಟೆಯಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇನ್ನರ್ಧ ಗಂಟೆ, ಕೇವಲ 30 ನಿಮಿಷಗಳಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಇಡೀ ವಿಶ್ವ, ಅದರಲ್ಲೂ ವಿಶೇಷವಾಗಿ ಭಾರತ ಸಾಕ್ಷಿಯಾಗಲಿದೆ. ಬರೋಬ್ಬರಿ 4 ದಶಕಗಳ ಬಳಿಕ ಭಾರತೀಯರೊಬ್ಬರು ಅಂತರಿಕ್ಷದಲ್ಲಿ ಪದಾರ್ಪಣೆಯನ್ನ ಮಾಡುವವರಿದ್ದಾರೆ. ಶುಭಾಂಶು ಶುಕ್ಲಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರವೇಶಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭವಾಗಿದೆ. ಡ್ರ್ಯಾಗನ್ ಗಗನ ನೌಕೆ ಐಎಸ್ಎಸ್ನಲ್ಲಿ ಜಾಕಿಂಗ್ ಮಾಡಲಿಕ್ಕೆ, ಅಂದ್ರೆ ಅಲ್ಲಿ ಹೋಗಿ, ಸುಲಭ ಭಾಷೆಯಲ್ಲಿ ಹೇಳೋದಾದ್ರೆ ಆದ್ರೆ ಲ್ಯಾಂಡಿಂಗ್ ಅಂತ ಹೇಳಿ ಬಳಸೋದು ಟೆಕ್ನಿಕಲಿ ತಪ್ಪಾಗುತ್ತೆ. ಹೀಗಾಗಿ ಡಾಕಿಂಗ್ ಅಂತ ಹೇಳಿ ಅದನ್ನ ಕರೆಯಲಾಗುತ್ತೆ. ಭೂಮಿಯಿಂದ ಹೊರಟಿರುವ ಡ್ರ್ಯಾಗನ್ ಏರ್ಕ್ರಾಫ್ಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಲಿದೆ. ಈ ಪ್ರಕ್ರಿಯೆಗೆ ಡಾಕಿಂಗ್ ಅಂತ ಕರೆಯಲಾಗುತ್ತೆ. ಈ ಡಾಕಿಂಗ್ಗೆ ಬೇಕಾದ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಳಿ ಇದೀಗ ಗಗನ ನೌಕೆ ತಲುಪಿದೆ. Which Dragon will continue its journey and make that initial connection, that soft capture, in those final few moments. ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ. ಇನ್ನರ್ಧ ಗಂಟೆಯಲ್ಲಿ ಆ ಪ್ರಯಾಣವನ್ನ ಯಶಸ್ವಿಯಾಗಿ ಮುಗಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ ಭಾರತೀಯ ಶುಭಾಂಶು ಶುಕ್ಲಾ ಸೇರಿದಂತೆ ಅವರ ಸಹ ಪ್ರಯಾಣಿಕರು. ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಸವಿಸ್ತಾರವಾದ ವರದಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ವಿಜ್ಞಾನಿಗಳು ಈ ಒಂದು ಬಾಹ್ಯಾಕಾಶ ಯಾನ ಯಾವ ರೀತಿ ಆಗತ್ತೆ, ಇದರಿಂದ
ಯಾವೆಲ್ಲ ರೀತಿಯ ಅನುಕೂಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು, ಅದರಲ್ಲೂ ವಿಶೇಷವಾಗಿ ಭಾರತೀಯರು ಈ ಒಂದು ಗಗನಯಾನದಿಂದ ಏನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇದೆ, ಹಾಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅನ್ನೋದರ ಡೀಟೇಲ್ಸ್ ಅನ್ನ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶುಭಾಂಶು ಜೊತೆಗೆ ಇನ್ನುಳಿದ ಗಗನಯಾತ್ರಿಗಳು ಇನ್ನರ್ಧ ಗಂಟೆಯಲ್ಲೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಇನ್ನರ್ಧ ಗಂಟೆ, ಕೇವಲ 30 ನಿಮಿಷಗಳಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಇಡೀ ವಿಶ್ವ, ಅದರಲ್ಲೂ ವಿಶೇಷವಾಗಿ ಭಾರತ ಸಾಕ್ಷಿಯಾಗಲಿದೆ. ಬರೋಬ್ಬರಿ 4 ದಶಕಗಳ ಬಳಿಕ ಭಾರತೀಯರೊಬ್ಬರು ಅಂತರಿಕ್ಷದಲ್ಲಿ ಪದಾರ್ಪಣೆಯನ್ನ ಮಾಡುವವರಿದ್ದಾರೆ. ಶುಭಾಂಶು ಶುಕ್ಲಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಪ್ರವೇಶಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭವಾಗಿದೆ. ಡ್ರ್ಯಾಗನ್ ಗಗನ ನೌಕೆ ISSನಲ್ಲಿ ಡಾಕಿಂಗ್ ಮಾಡಲಿಕ್ಕೆ, ಅಂದ್ರೆ ಅಲ್ಲಿ ಹೋಗಿ, ಸುಲಭ ಭಾಷೆಯಲ್ಲಿ ಹೇಳೋದಾದ್ರೆ ಲ್ಯಾಂಡಿಂಗ್ ಅಂತ ಹೇಳಿ ಬಳಸೋದು ಟೆಕ್ನಿಕಲಿ ತಪ್ಪಾಗುತ್ತೆ. ಹೀಗಾಗಿ ಡಾಕಿಂಗ್ ಅಂತ ಹೇಳಿ ಅದನ್ನ ಕರೆಯಲಾಗುತ್ತೆ. ಭೂಮಿಯಿಂದ ಹೊರಟಿರುವ ಡ್ರ್ಯಾಗನ್ ಏರ್ಕ್ರಾಫ್ಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಲಿದೆ. ಈ ಪ್ರಕ್ರಿಯೆಗೆ ಡಾಕಿಂಗ್ ಅಂತ ಕರೆಯಲಾಗುತ್ತೆ. ಈ ಡಾಕಿಂಗ್ಗೆ ಬೇಕಾದ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಳಿ ಇದೀಗ ಗಗನ ನೌಕೆ ತಲುಪಿದೆ. Which Dragon will continue its journey and make that initial connection, that soft capture, in those final few moments. ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣ. ಇನ್ನರ್ಧ ಗಂಟೆಯಲ್ಲಿ ಆ ಪ್ರಯಾಣವನ್ನ ಯಶಸ್ವಿಯಾಗಿ ಮುಗಿಸಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ ಭಾರತೀಯ. ಶುಭಾಂಶು ಶುಕ್ಲಾ ಸೇರಿದಂತೆ ಅವರ ಸಹ ಪ್ರಯಾಣಿಕರು. ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಸವಿಸ್ತಾರವಾದ ವರದಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅನೇಕ ವಿಜ್ಞಾನಿಗಳು ಈ ಒಂದು ಬಾಹ್ಯಾಕಾಶ ಯಾನ ಯಾವ ರೀತಿ ಆಗತ್ತೆ, ಇದರಿಂದ ಯಾವೆಲ್ಲ ರೀತಿಯ ಅನುಕೂಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು, ಅದರಲ್ಲೂ ವಿಶೇಷವಾಗಿ ಭಾರತೀಯರು ಈ ಒಂದು ಗಗನಯಾನದಿಂದ ಏನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇದೆ, ಹಾಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅನ್ನೋದರ ಡೀಟೇಲ್ಸ್ ಅನ್ನ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶುಭಾಂಶು ಜೊತೆಗೆ ಇನ್ನುಳಿದ ಗಗನಯಾತ್ರಿಗಳು ಇನ್ನರ್ಧ ಗಂಟೆಯಲ್ಲಿ